ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಅವಮಾನದ ಆರೋಪ. ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಬರೆದ ಅಡಿಷನಲ್ ಎಸ್ಪಿ, ಧಾರವಾಡದ ಅಡಿಷನಲ್ ಎಸ್ಪಿ ನಾರಾಯಣ ಬರಮನಿ. ಬೆಳಗಾವಿ ಘಟನೆ ಬಳಿಕವಾಗಿ ನನಗೆ ಯಾರೂ ಸಾಂತ್ವನವನ್ನ ಹೇಳಲಿಲ್ಲ. ಸಿಎಂ ನನ್ನ ಮೇಲೆ ಕೈ ಎತ್ತಿದ್ರಿಂದಾಗಿ ನನಗೆ ತುಂಬಾ ನೋವಾಗಿದೆ. ಸಿಎಂ ನನಗೆ ಕಪಾಳ ಮೋಕ್ಷ ಮಾಡಲು ಬಂದಿದ್ದು. ಘಟನೆಯಿಂದಾಗಿ ಮಡದಿ ಮಕ್ಕಳ ದುಃಖ ಕಟ್ಟೆ ಹೊಡೆದಿತ್ತು. ಸಿಎಂ ನಡೆ ನನ್ನನ್ನು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ಭದ್ರತಾ ವಿಚಾರದಲ್ಲಿ ನನ್ನಿಂದ ಯಾವುದೇ ಲೋಪವಾಗಿಲ್ಲ. ನನ್ನ ಕರ್ತವ್ಯವನ್ನ ನಾನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ನನ್ನಂತಹ ಅಧಿಕಾರಿಗಳಿಗೆ ಹೀಗಾದ್ರೆ ಏನ್ ಕತೆ ಅಂತ ಪತ್ರ ಬರೆದಿದ್ದಾರೆ ನೋಡಿ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಅಪಮಾನದ ಆರೋಪ ಮಾಡಲಾಗಿದೆ. ಅಂದ್ರೆ ಸ್ವಯಂ ನಿವೃತ್ತಿಗಾಗಿ ಅರ್ಜಿ ಬರೆದಿದ್ದಾರೆ ಅಡಿಷನಲ್ ಎಸ್ಪಿ ಅವರು. ಈ ಇತ್ತೀಚೆಗೆ ಆದಂತಹ ಘಟನೆ ಇದು. ಎಸ್ಪಿ ಅವರು ಇತ್ತೀಚೆಗೆ ಆದಂತಹ ಘಟನೆ ಇದು. ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಈಗ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ಆಗ್ತಾ ಇರುತ್ತೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಏನೋ ಭದ್ರತೆ ವಿಚಾರಕ್ಕೆ ಈಗ ಕಪ್ಪು ಬಟ್ಟೆ ಕಟ್ಕೊಂಡು ಒಂದ್ ಸ್ವಲ್ಪ ಕಾರ್ಯಕರ್ತರು ಏನ್ ಮಾಡ್ತಾರೆ, ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ. ಅವಾಗ ಏನಾಗತ್ತೆ, ಯಾವನವನು ಎಸ್ಪಿ ಅಂತ ಕರೀತಾರೆ. ಅವಾಗ ಕರೀತಾರೆ, ಸ್ಟೇಜ್ ನಲ್ಲಿ ಮೈಕ್ ಇದೆ, ಅಲ್ಲಿ ಮುಂದ್ಗಡೆ ಮೈಕ್ ಇದೆ, ಮೈಕ್ ನಲ್ಲಿ ಕೇಳಿಸ್ತಾ ಇದೆ. ಒಬ್ರು ಎಸ್ಪಿ ಒಬ್ರು ಅಧಿಕಾರಿಗೆ ಈ ರೀತಿಯಾಗಿ ನಡೆಸಿಕೊಂಡಿರ್ತಾರೆ ನೋಡಿ. ಧಾರವಾಡದ ಅಡಿಷನಲ್ ಎಸ್ಪಿ ನಾರಾಯಣ ಬರಮನಿ ಅವ್ರಿಗೆ ಕರೀತಾರೆ. ಸ್ಟೇಜ್ ಮೇಲೆ ಕೈ ಎತ್ತುತ್ತಾರೆ. ಅವ್ರು ಹಿಂದೆ ಸರಿತಾರೆ. ಎಸ್ಪಿ ಅವರು ಹಿಂದೆ ಸರಿತಾರೆ. ಅವಾಗ ಎಷ್ಟು ಅವಮಾನ ಆಗಿರೋದಿಲ್ಲ. ಅಕ್ಕಪಕ್ಕದ ಮನೆಯಲ್ಲಿ ಅವ್ರಿಗೆ ತಲೆ ಎತ್ಕೊಂಡು ಓಡಾಡ್ಲಿಕ್ಕಾಗುತ್ತಾ? ದೊಡ್ಡ ಅಧಿಕಾರಿಯಾಗಿ ಇದ್ಕೊಂಡು ಅಕ್ಕಪಕ್ಕದ ಮನೆಯವರು ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಹೆಂಡತಿ ಮಕ್ಕಳಾಗಿರ್ಲಿ, ಎಷ್ಟು ನೋವಾಗಿರುತ್ತೆ ಅವ್ರಿಗೆ. ಹಿಂಗೆಲ್ಲ ನಡೆಸ್ಕೊಳ್ತಾರಲ್ಲ ಅಧಿಕಾರದಲ್ಲಿ ಇದ್ದವರು, ರಾಜಕೀಯ ವ್ಯಕ್ತಿಗಳು. ಮಕ್ಕಳಿಗೆ ಹಿಂಗಾಗ್ಬಿಡುತ್ತೆ ಅಂತಂದ್ರೆ, ಈ ಘಟನೆಗಳನ್ನ ನೋಡಿದಾಗ ಬೇಡಪ್ಪ, 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ಕೊಂಡ್ರೆ ಸಾಕು, ರಾಜಕಾರಣಿಗಳಾಗ್ಬಿಟ್ಟು ಹಣ ಬಲ ಜನ ಬಲ ಇದ್ಕೊಂಡ್ರೆ ರಾಜಕಾರಣಿ ಆದ್ರೆ ಸಾಕು, ಇಷ್ಟೆಲ್ಲ ಓದ್ಕೊಂಡು ಅದ್ಯಾಕೆ KS IAS IPS ಅಂತೆಲ್ಲ ಯಾಕೆ ಮಾಡ್ಬೇಕು? ಇವ್ರ ಕೈಲಿ ಅನ್ಸ್ಕೊಳಕ, ಸ್ಟೇಜ್ ಮೇಲೆ ಓಡಿಸ್ಕೊಳಕ್ ಹೋಗ್ಲಿಕ್ಕ ಬೇಕಾ? ಇವೆಲ್ಲ ಈ ರೀತಿಯಾಗಿ ಕೆಟ್ಟ ಸಂದೇಶ ಹೋಗುತ್ತೆ ಮಕ್ಕಳಲ್ಲಿ. ನಮ್ಮಪ್ಪ ಇಷ್ಟೊಂದೆಲ್ಲ ಓದ್ಕೊಂಡಿದ್ದಾರೆ, ಆಫೀಸರ್ ಆಗಿದ್ದಾರೆ, ಒಂದು ಹೆಮ್ಮೆ ಇರುತ್ತೆ. ಹೆಂಡತಿಗಾಗ್ಲಿ ಮಕ್ಳಿಗಾಗ್ಲಿ ಅಥವಾ ತಂದೆ ತಾಯಿಗಾಗ್ಲಿ ಹೆಮ್ಮೆ ಇರುತ್ತೆ. ಆದ್ರೆ ಯಾರೋ ಹಿಂಗ್ ಮಾಡ್ತಾರೆ ಅಂತಂದಾಗ ಎಷ್ಟು ನೋವಾಗಲ್ಲ. ಅಂದ್ರೆ ರಾಜಕಾರಣಿಗಳ ಮುಂದೆ ಏನೇನೋ ಅಲ್ಲ, ಅವರ ಇಷ್ಟು ವರ್ಷದ ವಿದ್ಯಾಭ್ಯಾಸ ಏನಿರುತ್ತೆ ಏನೇನೋ ಅಲ್ಲ, ಹಿಂಗಾಗುತ್ತೆ. ಈಗ ಮೊನ್ನೆ ಅಷ್ಟೇ ಕೂಡ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳ ಅಮಾನತ್ತಾಗುತ್ತೆ ಕಾಲ್ತುಳಿತ ಪ್ರಕರಣದಲ್ಲಿ. ಕಮಿಷನರ್ ಸಸ್ಪೆಂಡ್ ಆಗ್ತಾರೆ. ಕಮಿಷನರ್ ಇನ್ನೊಂದು ಕಡೆ ಧಾರವಾಡದಲ್ಲಿ ಯಾವುದೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಮೇಲೆ ಕೈ ಎತ್ತುತ್ತಾರೆ. ಸೊ ಈ ಸಂಬಂಧವಾಗಿ ನೋಡಿ, ಅವರು ಬೇಡ, ಈ ವೃತ್ತಿಯಲ್ಲೇ ಇರೋದೇ ಬೇಡ ಅನ್ನುವಂತಹ ತೀರ್ಮಾನವನ್ನ ಮಾಡಿದ್ದಾರೆ. ಸ್ವಯಂ ನಿವೃತ್ತಿಗೋಸ್ಕರ ಇನ್ನೂ ಟೈಮ್ ಇದೆ, ಬಟ್ ಸ್ವಯಂ ನಿವೃತ್ತಿಗೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ. ಕಾರಣ ಏನು? ಬೆಳಗಾವಿ ಘಟನೆಗೋಸ್ಕರ ಇದಾಗಿರುವಂತದ್ದು ನೋಡಿ. ನನಗೆ ಯಾರು ಕೂಡ ಸಾಂತ್ವನ ಹೇಳಲಿಲ್ಲ. ಸಿಎಂ ನನ್ನ ಮೇಲೆ ಕೈ ಎತ್ತಿದ್ರಿಂದಾಗಿ ನನಗೆ ತುಂಬಾ ನೋವಾಗಿದೆ. ಪಾಪ ಎಷ್ಟು ಮಡುಗಟ್ಟಿತ್ತು ಅವ್ರಿಗೂ ನೋವು. ಇದು ಬೆಳಗಾವಿ ಕಾರ್ಯಕ್ರಮದಲ್ಲಿ ಆದಂತಹ ಘಟನೆ. ಇದು ಎಷ್ಟು ನೋವನ್ನ ಅವತ್ತಿನಿಂದ ಇಲ್ಲಿವರೆಗೂ ಕೂಡ 100% ಮರೀಲಿಕ್ಕೆ ಸಾಧ್ಯ ಇಲ್ಲ. ಮುಂದ್ಗಡೆ ಮೈಕ್ ಇದೆ, ಜನ ಇದ್ದಾರೆ, ಲಕ್ಷಾಂತರ ಜನ ಸೇರಿದ್ದಾರೆ ಆ ಕಾರ್ಯಕ್ರಮದಲ್ಲಿ. ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರೊಬ್ರು ಅಧಿಕಾರಿ ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಇಲ್ಲದಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೈ ಎತ್ತಲಿಕ್ಕೆ ಹೋಗ್ತಾರೆ. ಏಕವಚನದಲ್ಲಿ ಕರೀತಾರೆ ಒಬ್ಬ ಅಧಿಕಾರಿಯನ್ನ. ಬಹಳಷ್ಟು ನೊಂದು ಹೋಗಿದ್ರು ಇವರು ಅಧಿಕಾರಿ. ಇದೀಗ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅವರು. ಸಿಎಂ ನನ್ನ ಮೇಲೆ ಕೈ ಎತ್ತಿದ್ರಿಂದಾಗಿ ನನಗೆ ತುಂಬಾ ನೋವಾಗಿದೆ. ಪತ್ರ ಬರೆದಿದ್ದಾರೆ ನೋಡಿ. ಅವರು ಪತ್ರ ಬರೆದಿದ್ದಾರೆ. ಏನಾಯ್ತು ಘಟನೆ, ಆದ್ಮೇಲೆ ಘಟನೆ ಎಷ್ಟು ನೊಂದು ಹೋಗಿದ್ದಾರೆ ಅನ್ನೋದ್ರ ಸಂಬಂಧ ಪತ್ರ ಬರೆದಿದ್ದಾರೆ ಅವರು. ಸಿಎಂ ನನಗೆ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ರು. ಘಟನೆಯಿಂದಾಗಿ ಮಡದಿ ಮಕ್ಕಳ ದುಃಖ ಕಟ್ಟೆ ಹೊಡೆದಿತ್ತು. ಸಿಎಂ ನಡೆ ನನ್ನನ್ನು ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ಭದ್ರತಾ ವಿಚಾರದಲ್ಲಿ ನನ್ನಿಂದ ಯಾವುದೇ ಲೋಪವಾಗಿಲ್ಲ. ನನ್ನ ಕರ್ತವ್ಯವನ್ನ ನಾನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇನೆ. ನನ್ನಂತಹ ಅಧಿಕಾರಿಗಳಿಗೆ ಹೀಗಾದ್ರೆ ಏನ್ ಕತೆ ಅಂತ ಪತ್ರ ಬರೆದಿದ್ದಾರೆ ಅವರು. ಸಿದ್ದುಗೆ ಎಸ್ಪಿ ಶಾಕ್ ಕೊಟ್ಟಿದ್ದಾರೆ. ಸ್ವಯಂ ನಿವೃತ್ತಿ ಬಯಸಿ ಸರ್ಕಾರಕ್ಕೆ ಹೆಚ್ಚುವರಿ ಎಸ್ಪಿ ಅರ್ಜಿ ಹಾಕೊಂಡಿದ್ದಾರೆ. ಬೇಕಿತ್ತ ಇದು ಸಿಎಂ ಸಿದ್ದರಾಮಯ್ಯ ಅವರಿಗೆ? ಒಬ್ರು ಅಧಿಕಾರಿಗೆ ಹಿಂಗೆಲ್ಲ ನೀವು ಸ್ಟೇಜ್ ನಲ್ಲಿ ನಡೆಸ್ಕೊಳ್ತೀರಿ, ಅವಮಾನ ಮಾಡ್ತೀರಿ, ಅದರಿಂದ ಮನನೊಂದು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಸ್ವಯಂ ನಿವೃತ್ತಿ ಬೇಕಾಗಿಲ್ಲ, ಈ ಕೆಲಸವೇ ಬೇಕಾಗಿಲ್ಲ. ಸುಮ್ಮನೆ ಕೈ ಎತ್ತುತ್ತಾರೆ. ಇದೆಲ್ಲ ಬೇಕಾ ನಮ್ಗೆ? ನಮ್ಮ ಕೆಲಸ ನಾವು ಮಾಡ್ಕೊಂಡು ಸಸ್ಪೆಂಡ್ ಮಾಡ್ತಾರೆ ಅಥವಾ ಕೈ ಎತ್ತುತ್ತಾರೆ.
ಹಿಂಗೆ ಮನ್ಸಿಗೆ ಬಂದಿರುತ್ತೆ, ಅಧಿಕಾರಿಗಳಿಗೆ ಬಂದಿರುತ್ತೆ ಮನ್ಸಿಗೆ, ಇವ್ರು ಮಾಡೋ ತಿಕ್ಲಾಟಕ್ಕೆಲ್ಲ ನಾವು ಬಲಿ ಆಗ್ತಾ ಇದೀವಲ್ಲ. ಹೌದು, ಇವರು ಏನೋ ಕ್ರೆಡಿಟ್ ತಗೊಳ್ಬೇಕು ಅಥವಾ ಇನ್ನೇನೋ ಹುಚ್ಚಾಟ ಮಾಡ್ಲಿಕ್ಕೆ ಹೋಗ್ತಾರೆ, ಅದಕ್ಕೆಲ್ಲ ನಾವು ಹೊಣೆ ಆಗಬೇಕು. ಎಸ್, ಇದು ಪ್ರತಿ ಅಧಿಕಾರಿಯ ತಲೆಯಲ್ಲೂ ಬಂದಿರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ. ಆದ್ರೆ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಹಿಂಗೆ ಪತ್ರದ ಮುಖೇನವಾಗಿ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅವ್ರ ನೋವು ಏನಿದೆ ನೋಡಿ. ಅವರು ಸ್ವಯಂ ನಿವೃತ್ತಿಗೋಸ್ಕರ ಅರ್ಜಿ ಹಾಕೊಂಡಿದ್ದಾರೆ. ಗೃಹ ಇಲಾಖೆಗೆ ಮನವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ ಅವರು. ಬೆಳಗಾವಿ ಘಟನೆ ಬಳಿಕವಾಗಿ ಯಾರು ಸಾಂತ್ವನವನ್ನ ಹೇಳದಂತಹ ಕಾರಣಕ್ಕೆ ನಿವೃತ್ತಿ ಬಯಕೆ ಮಾಡಿದ್ದಾರೆ. ಗೃಹ ಇಲಾಖೆಗೆ 2 ಪುಟಗಳ ಸುದೀರ್ಘ ಕಾರಣಗಳ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಜನ ಅಧಿಕಾರಿಗಳ ಎದುರು ಸಿಎಂ ಕೈ ಎತ್ತಿದ ಕಾರಣಕ್ಕೆ ಅವಮಾನವಾಗಿದೆ. ನಾನು ಮಾಡದೇ ಇರುವಂತಹ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನವಾಗಿದೆ. ಸಿಎಂ ಕರೆದಾಗ ಸ್ಥಳೀಯ ಎಸ್ಪಿ ಡಿಸಿಪಿ ಯಾರೂ ಅಲ್ಲಿರ್ಲಿಲ್ಲ. ಸಿಎಂ ಅವರಿಗೆ ಗೌರವ ಕೊಟ್ಟು ವೇದಿಕೆ ಮೇಲೆ ಹೋದೆ, ಏನನ್ನೂ ಹೇಳದೆ ಗದರಿ ಹೊಡಿಲಿಕ್ಕೆ ಕೈ ಎತ್ತಿದ್ರು. ನಾನೇ ಹಿಂದೆ ಸರಿದು ಸಿಎಂ ಏಟಿನಿಂದ ತಪ್ಪಿಸಿಕೊಂಡೆ. ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತನೆ ಮಾಡಿದ್ದಾರೆ. ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ, ಇಲಾಖೆಯಲ್ಲೂ ನನ್ನ ಪರ ನಿಲ್ಲಲಿಲ್ಲ. ನೈತಿಕ ಬೆಂಬಲ ಸಹಕಾರ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೇನೆ. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಡುತ್ತೆ. ಯಾರದ್ದೋ ತಪ್ಪಿನಿಂದಾಗಿ ಅವಮಾನ ಪಡಬೇಕಾಯ್ತು. ನೋಡಿ, ಎಷ್ಟು ನೊಂದು ಬೆಂದು ಪತ್ರವನ್ನ ಬರೆದಿದ್ದಾರೆ. ಪ್ರತಿ ಅಕ್ಷರನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಘಟನೆಯಾಗಿ ಬಹಳ ತಿಂಗಳಾಗಿದ್ರು ಕೂಡ ಇನ್ನೂ ಮರ್ತಿಲ್ಲ ಎಎಸ್ಪಿ ಅಂತಂದ್ರೆ ಆ ಘಟನೆ ಎಷ್ಟು ಘಾಸಿಗೊಳಿಸಿದೆ ಈ ಅಧಿಕಾರಿಗೆ ಅನ್ನೋದಕ್ಕೆ ಆ ಪತ್ರ ಸಾಕ್ಷಿ ಆಗ್ತಾ ಇದೆ. ಗೃಹ ಇಲಾಖೆಗೆ ಮನವಿ ಅರ್ಜಿಯನ್ನ ಕೂಡ ಹಾಕೊಂಡಿದ್ದಾರೆ ಎಎಸ್ಪಿ ನಾರಾಯಣ ಭರಮನಿ ಅವರು. ಬೆಳಗಾವಿ ಘಟನೆಯ ಬಳಿಕವಾಗಿ ಯಾರೂ ಕೂಡ ನನ್ನನ್ನ ಸ್ವಾಂತ್ವನ ಹೇಳಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ನಿವೃತ್ತಿ. ಗೃಹ ಇಲಾಖೆಗೆ 2 ಪುಟಗಳ ಸುದೀರ್ಘ ಕಾರಣಗಳ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಅಂದ್ರೆ ಇವ್ರಿಗೆ ಏನೋ ಒಂಥರ ವಾಚ್ಮೆನ್ಗಳಿದ್ದಂಗೆ. ಇವ್ರಿಗೆ ವಾಚ್ಮೆನ್ಗಳ ತರ ಸಾಮಾನ್ಯ ಜ್ಞಾನವೂ ಕೂಡ ಇರದಂತಹ ರಾಜಕಾರಣಿಗಳು ಅವ್ರ ಮೇಲೆ ದರ್ಪ ತೋರಿಸ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಇದೊಂದೇ ಘಟನೆ ಅಲ್ಲ. ಇನ್ನು ಇದೇ ಬೆಳಗಾವಿ ಕಾರ್ಯಕ್ರಮದಲ್ಲಿ ಡಿಸಿ ಅವರನ್ನ ಕೂತ್ಕೊಂಡಿರ್ತಾರೆ ವೇದಿಕೆಯಲ್ಲಿ. ಆ ಡಿಸ್ಟ್ರಿಕ್ಟ್ ಡಿಸಿ ಕೂತ್ಕೋಬಾರ್ದ ಆ ಕಾರ್ಯಕ್ರಮದಲ್ಲಿ? ಆ ಡಿಸಿ ಅವ್ರಿಗೂ ಕೂಡ ಇಲ್ಲೇ ಕೂತಿದ್ಯಾ ಅಂತ ಏಕವಚನ, ಅಲ್ಲೂ ಕೂಡ ಏಕವಚನವೇ. ಸಿದ್ದರಾಮಯ್ಯ ಅವ್ರದ್ದು ಎಲ್ಲೋ ಒಂದು ಕಡೆ ಅಹಂಕಾರ ಮಿತಿ ಮೀರ್ತಾ ಇದೆ ಅಂತ ಹೇಳಿ ಈಗಾಗಲೇ ವಿಪಕ್ಷ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ, ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಎಲ್ಲವೂ ಕೂಡ ಜಾಸ್ತಿ ಆಗಬಿಟ್ಟಿದೆ, ದಿಮಾಗ್ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗ್ತಾ ಇದೆ ಅಂತ ನಾವ್ ಹೇಳ್ತಾ ಇಲ್ಲ, ಜನ ಮಾತನಾಡ್ಕೊಳ್ತಾ ಇದ್ದಾರೆ, ಜನ ವಿರೋಧ ಮಾಡ್ತಾ ಇದ್ದಾರೆ. ಒಬ್ಬ ಸಿಎಂಗೆ ಇರಬೇಕಾದಂತಹ ಅಥವಾ ತನ್ನ ಜನ ಏನಿದ್ದಾರೆ ಜನರನ್ನ ಪ್ರೀತಿಸುವಂತಹ ಕಾರ್ಯಗಳಾಗಬೇಕು. ಸಿಎಂ ಆಗಿ ನಿಂತ್ಕೊಂಡು ಒಂದು ನಾಯಕ ಸ್ಥಾನದಲ್ಲಿ ಇದ್ದ ಮೇಲೆ ಎಲ್ಲರೂ ಕೂಡ ಪ್ರೀತಿ ಗೌರವದಿಂದ ಕಾಣುವಂತಹ ಕೆಲಸ ಆಗಬೇಕು. ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಎಸ್ಪಿ ಆಗ್ಲಿ, ಎಎಸ್ಪಿ ಆಗ್ಲಿ, ಡಿಸಿಪಿ ಆಗ್ಲಿ, ಯಾರೇ ಆಗ್ಲಿ ಅಥವಾ ಒಂದು ಡಿಸಿನೇ ಆಗ್ಲಿ, ಅವ್ರು ನಡೆಸ್ಕೊಳ್ಳುವಂತಹ ರೀತಿ, ಅವ್ರು ಕೊಡುವಂತಹ ರೆಸ್ಪೆಕ್ಟ್, ಹಬ್ಬ ಏನ್ ರೆಸ್ಪೆಕ್ಟ್ ಕೊಡ್ತಾರೆ ಅಂತೀರಿ ಅಧಿಕಾರಿಗಳಿಗೆ? ಎಲ್ಲ ಮನೆ ಕೆಲಸದವ್ರಿಗಿಂತಲೂ ಕೂಡ ಕೀಳಾಗಿ ನಡೆಸ್ಕೊಳ್ತಾರ ಅವ್ರನ್ನ. ಪಾಪ ಮನೆ ಕೆಲಸದವ್ರು ಅಂತ ಕೇಳಿ ಯಾಕೆ ಅನ್ಬೇಕು? ಪಾಪ ಅವ್ರಿಗೂ ಕೂಡ ಗೌರವ ಇರೋದಿಲ್ವಾ? ಅವ್ರಿಗೂ ಕೂಡ ಎಲ್ಲರನ್ನು ಕೂಡ ಒಂದೇ ರೀತಿಯಾಗಿ ಕಾಣಬೇಕು. ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಯಾಕೆ ಆ ರೀತಿಯಾಗಿ ಕಾಣಬೇಕು? ಎಲ್ಲರನ್ನು ಕೂಡ ಗೌರವದಿಂದ ಕಾಣಬೇಕು. ಕಾಣ್ತಾ ಇದ್ದಾರೆ. ಈ ಸರ್ಕಾರದಲ್ಲಿ ಆಗ್ತಿದ್ಯಾ ನೋಡಿ? ನಿಮ್ಮ ಸರ್ಕಾರದಲ್ಲಿ ಆಗ್ತಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವೇ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಅಧಿಕಾರಿ. ಜನ ಅಧಿಕಾರಿಗಳ ಎದುರು ಸಿಎಂ ಕೈ ಎತ್ತಿದಂತಹ ಕಾರಣಕ್ಕೆ ನನಗೆ ಅವಮಾನ ಆಗಿದೆ ಅಂತ ಪತ್ರ ಬರೆದಿದ್ದಾರೆ ಗೃಹ ಇಲಾಖೆ. ನಾನು ಮಾಡದೇ ಇರುವಂತಹ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನ ಆಗಿದೆ. ಸಿಎಂ ಕರೆದಾಗ ಸ್ಥಳೀಯ ಎಸ್ಪಿ ಡಿಸಿಪಿ ಯಾರು ಕೂಡ ಅಲ್ಲಿರ್ಲಿಲ್ಲ. ಸಿಎಂಗೆ ಗೌರವ ಕೊಟ್ಟು ವೇದಿಕೆ ಮೇಲೆ ಹೋದೆ, ಏನನ್ನೂ ಹೇಳದೆ ಗದರಿ ಹೊಡಿಲಿಕ್ಕೆ ಬಂದ್ರು. ನಾನೇ ಹಿಂದೆ ಸರಿದು ಸಿಎಂ ಏಟಿನಿಂದ ತಪ್ಪಿಸಿಕೊಂಡೆ. ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತನೆ ಮಾಡಿದ್ದಾರೆ. ಯಾರೊಬ್ರು ನನಗೆ ಸಾಂತ್ವನ ಹೇಳಲಿಲ್ಲ, ಇಲಾಖೆಯಲ್ಲೂ ನನ್ನ ಪರವಾಗಿ ಯಾರೊಬ್ರು ನಿಂತ್ಕೊಳ್ಳಿಲ್ಲ, ನೈತಿಕ ಬೆಂಬಲ ಕೊಡ್ಲಿಲ್ಲ, ಸಹಕಾರ ಸಿಗ್ಲಿಲ್ಲ. ನನಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ದೀನಿ. ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗ್ಲೆಲ್ಲ ಆ ಘಟನೆ ನನ್ನನ್ನ ಕಾಡುತ್ತೆ. ಯಾರದ್ದೋ ತಪ್ಪಿನಿಂದಾಗಿ ಅವಮಾನ ಪಡಬೇಕಾಯ್ತು ಅಂತ ನೊಂದು ಪತ್ರವನ್ನ ಬರೆದಿದ್ದಾರೆ ಗೃಹ ಇಲಾಖೆಗೆ.